ಈ ದೇಶದಲ್ಲಿ ಚಾಣಕ್ಯ ಎಂಬುದು ಬರೀ ಒಂದು ಹೆಸರಲ್ಲ, ಅದೊಂದು ಸಂವೇದನೆ, ಸೆನ್ಸೇಷನ್, ಅದೊಂದು ಇನ್ಸ್ಪಿರೇಷನ್, ಅದೊಂದು ಸ್ಫೂರ್ತಿ. ಈ ದೇಶದಲ್ಲಿ ಚಾಣಕ್ಯ ಎಂದರೆ ಅದೊಂದು ವರ್ಚಸ್ಸು, ಚಾಣಕ್ಯ ಎಂದರೆ ಅದೊಂದು ಸಂಚಲನ. ಚಾಣಕ್ಯ ಎಂದರೆ ಬರೀ ಚಾತುರ್ಯವಲ್ಲ, ಚಾಣಕ್ಯ ಎಂದರೆ ಅದೊಂದು ತಪಸ್ಸು. ಚಾಣಕ್ಯ ಎಂದರೆ ಬಿದ್ದವನೊಬ್ಬ ಬಹುದೊಡ್ಡ ಪ್ರಮಾಣದಲ್ಲಿ ಎದ್ದು ನಿಂತುಕೊಂಡ ಕಥೆ. ಚಾಣಕ್ಯ ಎಂದರೆ ಬಿದ್ದವನೊಬ್ಬ ಬಹುದೊಡ್ಡ ಪ್ರಮಾಣದಲ್ಲಿ ಎದ್ದು ನಿಂತುಕೊಂಡ ಕಥೆ. ಚಾಣಕ್ಯ ಎಂದರೆ ರಾಜಕೀಯ ಪಟ್ಟು, ವರಸೆ, ಹಗೆ ಧಗೆಗಳ ಸರ್ವಜ್ಞ. ಚಾಣಕ್ಯ ಎಂದರೆ ಅದು ರಾಜನನ್ನು ರಂಕನನ್ನಾಗಿಸುವ ಮತ್ತು ರಂಕನನ್ನು ರಾಜನನ್ನಾಗಿಸುವ ಅಸದೃಶ ಸಾಮರ್ಥ್ಯ. ಚಾಣಕ್ಯ ಎಂದರೆ ಅದು ರಾಜನನ್ನು ರಂಕನನ್ನಾಗಿಸುವ ಮತ್ತು ರಂಕನನ್ನು ರಾಜನನ್ನಾಗಿಸುವ ಅಸದೃಶ ಸಾಮರ್ಥ್ಯ. ಚಾಣಕ್ಯ ಎಂದರೆ ಅದು ಸೊಕ್ಕು, ಅನ್ಯಾಯ, ದಮನ, ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದು ಅವುಗಳನ್ನು ಸದೆಬಡಿಯುವ ದಿವ್ಯಾಸ್ತ್ರ ಎಂದರ್ಥ. ಚಾಣಕ್ಯ ಒಬ್ಬ ಮಹಾನ್ ದಾರ್ಶನಿಕ, ಆತ ತತ್ವಜ್ಞಾನಿ, ಆತ ರಾಜಕಾರಣದ ಗುರು. ಚಾಣಕ್ಯ ಅರ್ಥಶಾಸ್ತ್ರದ ಪಿತಾಮಹ, ಆತ ರಾಜನೀತಿಯ ಸಾರ, ಆತ ನೀತಿಶಾಸ್ತ್ರದ ದುರಂಧರ. ಸೊನ್ನೆಗೆ ಸಾವಿರದ ದೀಕ್ಷೆ ಮತ್ತು ಸಾವಿರಕ್ಕೆ ಸೊನ್ನೆಯ ದೀಕ್ಷೆ ಕೊಡುವ ಚಾಣಕ್ಯ ಮಹಾಮೇಧಾವಿ. ಸೊನ್ನೆಗೆ ಸಾವಿರದ ದೀಕ್ಷೆ ಮತ್ತು ಸಾವಿರಕ್ಕೆ ಸೊನ್ನೆಯ ದೀಕ್ಷೆ ಕೊಡುವ ಚಾಣಕ್ಯ ಮಹಾಮೇಧಾವಿ. ಆತ ಚಾತುರ್ಯ, ಚಾಣಾಕ್ಷತೆಯ ಪರ್ಯಾಯ ನಾಮಧೇಯ. ಇದು ಕಾರಣ ಈಗಲೂ ರಾಜಕಾರಣದ ಪಟ್ಟು ವರಸೆಗಳನ್ನು ಚೆನ್ನಾಗಿ ಬಲ್ಲವರನ್ನು ಚಾಣಕ್ಯ ಎಂದು ಕರೆಯುತ್ತಾರೆ. ಮುತ್ಸದ್ದಿಗಳನ್ನು ಮತ್ತು ರಾಜತಾಂತ್ರಿಕರನ್ನು ಈ ದೇಶದಲ್ಲಿ ಈಗಲೂ ಸಹ ಚಾಣಕ್ಯ ಎಂದು ಕರೆಯಲಾಗುತ್ತಿದೆ. ಚಾಣಕ್ಯನ ಬಗ್ಗೆ ಬಹುತೇಕ ಜನಗಳಿಗೆ ಸಾವಿರ ಗೊತ್ತು, ಆದರೆ ಚಾಣಕ್ಯನ ಮಾತೃಭಕ್ತಿಯ ಪರಿಚಯ ಸಾಕಷ್ಟು ಜನಗಳಿಗಿಲ್ಲ ಅಂದುಕೊಳ್ಳುತ್ತೇವೆ. ಚಾಣಕ್ಯನ ರಾಜತಾಂತ್ರಿಕ ಮುಖದ ಅಬ್ಬರದಲ್ಲಿ ಆತನ ಮಾತೃಪ್ರೇಮದ ಇನ್ನೊಂದು ಮುಖ ಅಜ್ಞಾತವಾಗಿ ಉಳಿದುಕೊಂಡಿದೆ. ಚಾಣಕ್ಯನ ಮಾತೃಭಕ್ತಿ ಅದೆಂಥದ್ದು ಎಂಬುದಕ್ಕೆ ಈ ಕೆಳಗಿನ ಪ್ರಸಂಗವೇ ನಿದರ್ಶನ. ಚಾಣಕ್ಯನ ಬಾಲ್ಯ ಜೀವನದತ್ತ ಅದೊಮ್ಮೆ ಗಮನ ಹರಿಸಿದರೆ